ಅವ್ರು ಒಬ್ಬೊಬ್ಬನ ಕೈ ಬಿಡ್ತಾರ್ರಿ. ಅವರ ಅಪ್ಪ ಮಕ್ಕಳು ಬರೀ ಇದೇ ಮಾಡ್ತಾರಲ್ಲ. ನೀವಿಟ್ಟು ಮಾಧ್ಯಮದವರು ರಾಜ ಹುಲಿ ಬ್ಯಾ ಹುಲಿ ಅವ್ರು ಬಿಟ್ರೆ ಬಿಜೆಪಿ ಉದ್ಧಾರ ಆಗೋದು. ನೀವು ಇಟ್ಟು ಮೀಡಿಯಾದವ್ರ ಏನು ಹಾಕಿರೋದಿರಿ. ನೀವು ಎಲ್ಲೈತೀರಿ? ಜನ ಅಂದ ಮ್ಯಾಗ ನೀವು ಅನಿವಾರ್ಯ ಇರ್ತೀರಿ. ನಿಮ್ಮಲ್ಲಿ ಅನ್ಕೋಬೇಕಾದ್ರೆ ರೊಕ್ಕ ಕೊಟ್ಟೆ ಅನ್ಬೇಕು. ಪುಕ್ಷಟ್ ಅನ್ನೋದಿಲ್ಲ. ನೀವು ರಾಜ ಹುಲಿ ಪುಕ್ಷಟ್ ಅನ್ನೋದಿಲ್ಲ, ಮರಿ ಹುಲಿ ಅಂತ ಪುಕ್ಷಟ್ ಅನ್ನೋದಿಲ್ಲ. ಅವೆಲ್ಲ ಪೇಮೆಂಟ್ ಗಿರಕಿಗಳು. ನಾ ಪೇಮೆಂಟ್ ಗಿರಕಲ್ಲ. ಜನಜಾಗೃತಿ ಅಭಿಯಾನ ಯಾವಾಗಿಂದ ಆರಂಭ ಮಾಡ್ತೀರಿ? ಯಾರ್ಯಾರು ಅಲ್ಲಿ ಹೇಳಿಬಿಟ್ಟೇನಲ್ರಿ, 25ನೇ ತಾರೀಕಿನ ಡಿಸೆಂಬರ್ 25. ನಮ್ದೆಲ್ಲ ಕ್ಲಿಯರ್ ಇದೆ. ಅವ್ರ ಹಂಗೆ ಸುಮ್ಮನೆ ನಮ್ಮ ನೋಡಿ ಒಂದು 3 ತಂಡ ಮಾಡಿ ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ. ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಸುಮ್ಮನೆ ಯತ್ನಾಳ್ರು ನಮ್ಮ ಟೀಮ್ ಮಾಡೈತನ ಮಾಡ್ಯಾರ. ಅವ್ರಿಗೇನು ವಕಫದ ಕಾಳಜಿ ಇಲ್ಲ, ಮೂಢ ಕಾಳಜಿ ಇಲ್ಲ, ವಾಲ್ಮೀಕಿ ಜನಾಂಗದ 187 ಕೋಟಿ ಹಗರಣದ ಕಾಳಜಿ ಇಲ್ಲ, ದಲಿತರ 24,000 ಕೋಟಿ ರೂಪಾಯಿ ಏನ ಪೂರ್ತಿ ಡೈಲ್ಯೂಟ್ ಮಾಡಿ ಇವತ್ತು ಗ್ಯಾರಂಟಿಗೆ ಹಾಕಿಲ್ಲ, ಅದ್ರ ಕಾಳಜಿ ಇಲ್ಲ. ಅವ್ರ ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹ್ಯಾಂಗೆ ಹಾಕಬೇಕು, ಮತ್ತೆ ಅಪ್ಪನ ಹಾಗೆ ಲೂಟಿ ಮಾಡಬೇಕು. ಹೋಲ್ಬಿಡ್ರಿ, ಅಂತವನ ಹೆಸರು ತಗೋತೀರಿ. ನಿಮ್ ಕೆಲಸ ಇಲ್ಲ ನಿಮ್ಮ ಮೀಡಿಯಾದವ್ರಿಗೆ. ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟರ್ವ್ಯೂ ತಗೋ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. ಥರ್ಡ್ ರೇಟ್ ರಾಜಕಾರಣಿಗಳ ನಾನು ಕೇಳಬೇಡ್ರಿ. ನೀವು ಭಾಳ ಅವನ ಮ್ಯಾಗ ಪ್ರೀತಿ ಅವನಿಗೆ ಕೇಳ್ತ ಬರ್ರಿ. ಯತ್ನಾಳ್ ಬಲ್ಲಿ ಬರಬೇಡ್ರಿ. ಕಾಂಗ್ರೆಸ್ ಕುದುರೆ ವ್ಯಾಪಾರ ಮಾಡ್ತಾರೆ. ಯಾರು ಕುದುರೆ ವ್ಯಾಪಾರ ಮಾಡ್ತಾರ್ರಿ? ಸಿದ್ದರಾಮಯ್ಯ ಹೇಳಿಲ್ಲ 50 ಕೋಟಿ ಯಾರು ಅವ್ರ ಬಳಿ ಯಾವುದು ಆಡಿಯೋ ಐತೋ ಏನು ವಿಡಿಯೋ ಐತೋ. ಬಿಜೆಪಿ ಯಾರು ಭೇಟಿಯಾಗಿ ಸುಮ್ಮ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಹುದ್ದೆದಾಗಿದ್ದವರು ಬೇಕಾಬಿಟ್ಟಿ ಮಾತಾಡಕ್ಕೆ ಬರೋದಿಲ್ಲ. ಏನು ಪ್ರೂಫ್ ಐತಪ್ಪ? ರಾಜ್ಯದ ಮುಖ್ಯಮಂತ್ರಿ ಅದ್ರಿ, ನಿಮ್ಮದು ಇಂಟೆಲಿಜೆನ್ಸ್ ಅದ. ADGP ದಿನ ಮುಂಜಾನೆ 8ಕ್ಕೆ ಹೋಗಿ ನಿಮ್ಗೆ ಬ್ರೀಫಿಂಗ್ ಮಾಡ್ತಾನೆ. ರಾಜ್ಯದಲ್ಲಿ ಯಾರು ಊಟ ಮಾಡಿದ್ರು, ಯತ್ನಾಡ್ರು ಎಲ್ಲಿ ಹೋಟೆಲ್ದಾಗ ದೋಸೆ ತಿಂದ್ರು ಅಂತ ಹೇಳ್ತಾನೆ ಇಲ್ರಿ ADGP 8. ಮತ್ತು ಅವ್ರೇನು ಮಾಡ್ಲಕತ್ತಾರ? 50 ಕೋಟಿ ರೂಪಾಯಿ ಒಂದೊಂದಕ್ಕೆ BJP ಕೊಡ್ತದಂದ್ರೆ ಯಾರು ಕೊಡ್ಲಕತ್ತಾರ? ಅವರೇ. ಕಾಂಗ್ರೆಸ್ನಲ್ಲೇ DK ಶಿವಕುಮಾರ್ ಏನಾರು ಮಾಡಿ ಸಿದ್ದರಾಮಯ್ಯ ಇಳಿಸ್ಬೇಕಲ್ಲಕತ್ತಾರ ಅಷ್ಟೇ. BJP ನಾವು ದೇವರಾಣಿ ಮಾಡಿ ಹೇಳ್ತೀವಿ, ನಮ್ಗೆ ಅವಶ್ಯ ಇಲ್ಲ. ನಾವು ವಿರೋಧ ಪಕ್ಷನಾಗೆ ಕುಂಡಿರ್ತೀವಿ. ಇವ್ರು 50-60 ಮಂದಿನ ಓಡೋದು, ನಾವು ಸರ್ಕಾರ ಮಾಡಿ ನಾವು ಅವ್ರಕ್ಕಿಂತ ಅವ್ರ ಅಪ್ಪನಾಟ ಭ್ರಷ್ಟ ಆಗ್ತೀವಿ. ಈಗ 40% ಅಂತ ಯಡಿಯೂರಪ್ಪ ಅಂದಿದ್ರು. ಈ ಕಾಂಗ್ರೆಸ್ 80% ಆಗೈತಿ. ನಾವು 50 ಮಂದಿನ ತೊಗೊಂಡು ಬಂದ್ರೆ ನಾವು 100% ಭ್ರಷ್ಟ ಆಗ್ತೀವಿ. ನಾವು ಯಾವ ಕಾಲಕ್ಕೂ BJP ಚುನಾವಣೆಗೆ ಹೋಗ್ತೀವಿ ಹೊರತು ಒಂದು ವೇಳೆ ಯಾರಾದರೂ BJPಯಲ್ಲಿ ಅಂಥ ಕೆಲಸ ಮಾಡ್ತಿದ್ರೆ ಅದು ನಾವು ಬೆಂಬಲ ಕೊಡೋದಿಲ್ಲ. ಇದು ಕ್ಲಿಯರ್. ಅಲ್ಲೇನು ಆಟೋ ಲೂಟಿ ಮಾಡಿ, ಜನರದು ದುಡ್ಡು ಲೂಟಿ ಮಾಡಿ, ವಾಲ್ಮೀಕಿದು ಲೂಟಿ ಮಾಡಿ ಅಂಥ ಅಯೋಗ್ಯರು ಕೂಡ ನಾವು ಅಲಯನ್ಸ್ ಮಾಡ್ಲಕ್ಕೆ ಅವ್ರೇನು ಕುದುರೆ ವ್ಯಾಪಾರಕ್ಕೆ ಅದು ವಿಜೇಂದ್ರ ಕೊಡ್ತಾ DK ಶಿವಕುಮಾರ್ ಕೊಡ್ತೀವಿ. ಇಬ್ಬರಿಗೆ ಕೊಡ್ತೀವಿ ಕುದುರೆ ವ್ಯಾಪಾರ, ನಮ್ಗೆ ಕೊಡ್ತಿಲ್ಲ. ಅವ್ರಿಬ್ಬರನ್ನ ಕೇಳ್ರಿ ನೀವು. ವಿಜೇಂದ್ರಗ ಮತ್ತು DK ಶಿವಕುಮಾರ್ ಕುದುರೆ ವ್ಯಾಪಾರ ಅಂದರೆ ಏನು ನೀವು ಅವ್ರಿಗೆ ಕೇಳುವುದಿಲ್ಲ. ಯಾಕಂದ್ರೆ ನಿಮ್ಮ ಬಾಸ್ಗಳೆಲ್ಲ ಅವ್ರ ಕೈಗದ.